ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಟೊಮಟೊ ರೈಸ್. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸ್ತೂರಿ ಮೆಥಿ, ಪಲಾವ್ ಎಲೆ, ಚಕ್ಕೆ ಲವಂಗ, ದೊಡ್ಡ ಲವಂಗ, ಕಲ್ಲುವ, ಹಸಿಮೆಣಸಿಕಾಯಿ 6, ಟೊಮೊಟೊ 3, 2 ದೊಡ್ಡದಾದಂಥ ಈರುಳ್ಳಿ ಮತ್ತು 3 ಗ್ಲಾಸ್ ಅಕ್ಕಿನ ಈ ಗ್ಲಾಸ್ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ. ಈಗ ನಾವು ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಳ್ಳೋಣ. ಕುಕ್ಕರ್ ಕಾದ ನಂತರ ನಾವು ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆನ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾದ ನಂತರ ನಾವು ತೊಗೊಂಡಿರೋಂಥ ಸ್ಪೈಸಸ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದು ದೊಡ್ಡ ಲವಂಗ ಇಲ್ದಿದ್ರೂ ಪರವಾಗಿಲ್ಲ, ನಾವು ಹಾಗೆ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ದಿದ್ರೆ ಪರವಾಗಿಲ್ಲ, ಅದು ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಇವಾಗ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದ್ರ ಜೊತೆಗೆ ನಾವು ತೊಗೊಂಡಿರೋಂಥ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಳ್ಳೋಣ. ಈ ಹಸಿಮೆಣಸಿನಕಾಯಿ ಈರುಳ್ಳಿ ಚೆನ್ನಾಗಿ ಆಗೋ ಥರ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಇದನ್ನು ಎಣ್ಣೆಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ನಾವು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಇದೆಯಲ್ವ, ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು 1 ಸೆಕೆಂಡು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಂದು ದೊಡ್ಡ 3 ಟೊಮೊಟೊನ ಹಾಕ್ಕೊತಿದ್ದೀನಿ. ತುಂಬ ಜನ ಅಂದ್ಕೊತಾರೆ ಟೊಮೊಟೊ ರೈಸ್ ಅಂದರೆ ತುಂಬ ಟೊಮೊಟೊ ಬೇಕಾಗುತ್ತೆ ಅಂತ. ನಾನು 3.5 ಗ್ಲಾಸ್ ರೈಸಿಗೆ ಒಂದು 3 ಟೊಮೊಟೊ ಹಾಕ್ತಿದ್ದೀನಿ. ಯಾಕೆಂದರೆ ನಾವು ಟೊಮೊಟೊ ಜಾಸ್ತಿ ಹಾಕಿದರೆ ಅದೇನಾಗುತ್ತೆ ಅಂದರೆ ಹುಳಿ ಜಾಸ್ತಿ ಆದರೆ ಅನ್ನ ಎಲ್ಲ ಅಕ್ಕಿ ಆಗುತ್ತೆ. ಅದನ್ನು ಟೊಮೊಟೊಗೆ ನಾವು ಏನು ತುಂಬ ಹಾಕ್ಕೊಬೇಕಾಗಿಲ್ಲ. ಇದು ಸ್ವಲ್ಪ ನಾವು ಉಪ್ಪು ಹಾಕ್ಕೊಳ್ಳೋಣ. ನಾವು ಹಾಕ್ಕೊಳ್ಳೋಂಥ ಸ್ಪೈಸಸ್ಸೇ ಮೇಯ್ನಾಗಿ ಇದಕ್ಕೆ ಟೊಮೊಟೊ ರೈಸಿಗೆ ಫ್ಲೇವರ್ ಕೊಡೋದು. ಅದರಿಂದ ಜಾಸ್ತಿ ಈರುಳ್ಳಿ, ಜಾಸ್ತಿ ಟೊಮೊಟೊ ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಈ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗೋ ಥರ ನಾವು ಗೊಜ್ಜು ಆ ಥರ ಆಗೋ ಥರ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ನೀರನ್ನ ನಾವು ಹಾಕ್ಕೊಂಡು ಗೊಜ್ಜು ಆಗೋ ಥರ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಗೊಜ್ಜಾಗೋ ಥರ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಟೊಮೊಟೊ ಮ್ಯಾಶ್ ಆದ ನಂತರ ನಾನು 3.5 ಗ್ಲಾಸ್ ಅಕ್ಕಿಗೆ 7 ಗ್ಲಾಸ್ ನೀರು ತೊಗೊಂಡಿದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸ್ ಅಳತೆ ಪ್ರಕಾರ 7 ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. ನಾವು ಅಕ್ಕಿನ ಅಳತೆ ಮಾಡ್ಕೊಂಡ್ವಲ್ಲ,
ಅದೇ ಗ್ಲಾಸಲ್ಲಿ 7 ಗ್ಲಾಸ್ ಹಾಕಿದ್ದೀನಿ. ಈಗ ನಾವು ತೊಗೊಂಡಿರೋ ಕಸ್ತೂರಿ ಮೇಥಿನ ಇದಕ್ಕೆ ಮೇಲೆ ಹಾಕೋಣ. ಕಸ್ತೂರಿ ಮೇಥಿ ಹಾಕಿದ್ರೆ ಟೊಮಟೊ ರೈಸ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ನಾವು ಮುಚ್ಚಿಟ್ಟು ಕುದಿಯಕ್ಕೆ ಬಿಡೋಣ. ನೋಡಿ ನೀರು ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಟೇಸ್ಟ್ ಮಾಡಿ ನೋಡಿಕೊಂಡು ಖಾರ ಉಪ್ಪು ಬೇಕಾದರೆ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ನನಗೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ, ಸೊ ನಾನು ಎಕ್ಸ್ಟ್ರಾ ಹಾಕ್ಕೊತಿಲ್ಲ. ನೀವು ಟೇಸ್ಟ್ ಮಾಡಿ ನೀವು ಹಾಕ್ಕೊಬೋದು. ಈಗ ತೊಳೆದಿಟ್ಟಿರುವಂಥ ಅಕ್ಕಿನ ನಾವು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಟ್ಟು ಈ ರೀತಿ ಕಲಿಸ್ಕೊಟ್ಟು ನಾವು ಕುಕ್ಕರ್ನ ಮುಚ್ಚಿ ಒಂದು ವಿಸಿಲ್ನ ನಾವು ಬಿಟ್ಕೊಂಡ್ರೆ ಬಿಸಿ ಬಿಸಿ ಆದಂಥ ಟೊಮೆಟೊ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನಾವು ಕುಕ್ಕರ್ನ ಮುಚ್ಚಿಟ್ಟು ಒಂದು ವಿಸಿಲ್ ಸಾಕು. ನೋಡಿ ಒಂದು ವಿಸಿಲ್ ಆದ ನಂತರ ಯಾವ ರೀತಿಗಿದೆ ಅದನ್ನು ಚೆನ್ನಾಗಿ ಮಸಾಲೆಯೊಂದಿಗೆ ಮಿಕ್ಸ್ ಮಾಡ್ಕೊಬೇಕು. ಒಂದು ಕಡೆ ಮಸಾಲೆ ಆಗಿರುತ್ತೆ, ಇನ್ನೊಂದು ಕಡೆ ಆಗಿರೋದಿಲ್ಲ. ಅದರಿಂದ ಚೆನ್ನಾಗಿ ನಾವು ಈ ರೀತಿಯಾಗಿ ಮಸಾಲೆನ ಕಲಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಸೂಪರಾಗಿ ಟೇಸ್ಟಾಗಿರುವಂಥ ಟೊಮೆಟೊ ರೈಸ್ ರೆಡಿ ಆಯಿತು. ನಾನು ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.